ರಾಮನಗರ ತಾಲೂಕಿನ ಬೆಜ್ಜರಹಳ್ಳಿ ಹಾಗೂ ಹಾಗಲಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ಶನಿವಾರ ಏರ್ಪಡಿಸಲಾಗಿತ್ತು. ನೂತನ ಕಟ್ಟಡ ಉದ್ಘಾಟಿಸಿದ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಮಾತನಾಡಿದ ಡಿಕೆ ಸುರೇಶ್, ಅದು ನನ್ನ ವಿಚಾರವಲ್ಲ. ನಂದಿನಿ ಉತ್ಪನ್ನಗಳ ಬಗ್ಗೆ ಏನೇ ಇದ್ದರೂ ಕೇಳಿ ಹೇಳುತ್ತೇನೆ ಎಂದರು. ನಾನು ರೈತರ ಹಿತ ಕಾಪಾಡುವ ಬಗ್ಗೆ ಚಿಂತನೆ ಮಾಡುತ್ತಿದ್ದೇನೆ. ಹಾಲು, ಮೊಸರು, ಮಜ್ಜಿಗೆ ಬಗ್ಗೆ ಏನಾದರೂ ಇದ್ದರೆ ಕೇಳಿ ಹೇಳುತ್ತೇನೆ. ಮಾಧ್ಯಮದವರು ಕೂಡ ಕಡ್ಡಾಯವಾಗಿ ನಂದಿನಿ ಉತ್ಪನ್ನಗಳನ್ನು ಬಳಕೆ ಮಾಡಿ ರೈತರನ್ನು ಉಳಿಸಿ ಎಂದರು. ಮುಂದಿನ ದಿನಗಳಲ್ಲಿ ಹೈನುಗಾರರು, ಕಾರ್ಮಿಕರು ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ಸಾಕಷ್ಟು ಬದಲಾವಣೆಗಳನ್ನು ತರಲು ನಿರ್ಧಾರ ಮಾಡಿದ್ದೇವೆ. ರೈತರು ನಿರಾಶಾದಾಯಕರಾಗಬಾರದು ಎಂಬ ಉದ್ದೇಶದಿಂದ ಅವರ ನಿರೀಕ್ಷೆಯಂತೆ ಆಡಳಿತ ಮಂಡಳಿ ಕೆಲಸ ಮಾಡುತ್ತಿದೆ ಎಂದರು. ಫೀಡ್ಸ್ ಕಂಪನಿ ಬೇಕೆಂಬ ಬೇಡಿಕೆ ಇದೆಯಿಲ್ಲ ಎಂಬ ಪ್ರಶ್ನೆಗೆ, ಒಕ್ಕೂಟ ವ್ಯಾಪ್ತಿಯ 14 ಕ್ಷೇತ್ರಗಳಲ್ಲಿಯೂ ಈ ಬೇಡಿಕೆ ಇದೆ. ಆದರೆ ಫೀಡ್ಸ್ ತಯಾರಕಾ ಜವಾಬ್ದಾರಿಯನ್ನು ಕೆಎಂಎಫ್ಗೆ ನೀಡಿರುವುದರಿಂದ ಅವರೇ ಪೂರೈಕೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಕೆಎಂಎಫ್ನೊಂದಿಗೆ ಸಾಕಷ್ಟು ಚರ್ಚೆ, ಪತ್ರ ವ್ಯವಹಾರಗಳನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ರೈತರ ಹಿತದೃಷ್ಟಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ನಂದಿನಿ ಉತ್ಪನ್ನಗಳು ಗುಣಮಟ್ಟಕ್ಕೆ ಹೆಸರಾಗಿವೆ. ಈ ಗುಣಮಟ್ಟ ಉಳಿಸಿಕೊಂಡು ರೈತರು ಮತ್ತು ಗ್ರಾಹಕರ ನಂಬಿಕೆ ಉಳಿಸಿಕೊಳ್ಳುತ್ತೇವೆ ಎಂದು ಡಿಕೆ ಸುರೇಶ್ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್, ವಿಧಾನ ಪರಿಷತ್ ಸದಸ್ಯ ಎಸ್ ರವಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಕೆ ರಾಜು, ತಾಲೂಕು ಅಧ್ಯಕ್ಷ ವಿಎಚ್ ರಾಜು, ಬಮೂಲ್ ನಿರ್ದೇಶಕ ಪಿ ನಾಗರಾಜು ಮತ್ತಿತರರು ಹಾಜರಿದ್ದರು. ಉತ್ಪಾದಕರ ರಾಮನಗರ ಕ್ಷೇತ್ರ ಏನಿದೆ ಅಲ್ಲಿ ಇವತ್ತು ನಾವು ಎರಡು ಪ್ರದೇಶದಲ್ಲಿ ಎರಡು ಕಡೆ ನೂತನ ಕಟ್ಟಡಗಳನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಅತಿ ಹೆಚ್ಚು ಹಾಲನ್ನ ಇವತ್ತು ನಾವು ಸಂಗ್ರಹಣೆಯನ್ನ ಮಾಡ್ತಾ ಇದ್ದೇವೆ. ಸೊ ನಮ್ಮ ಗುರಿ ಮುಂದೆ ಈಗೇನು ಸುಮಾರು 10 ಲಕ್ಷ ಲೀಟರ್ ಹಾಲು ನಮ್ದು ಶೇಖರಣೆ ಆಗ್ತಾ ಇದೆ. ಮುಂದಕ್ಕೆ ನಾವು ಅದನ್ನ ಸುಮಾರು 14ರಿಂದ 15 ಲಕ್ಷ ಲೀಟರ್ ಗುರಿಯನ್ನ ಇಟ್ಕೊಂಡಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಆಡಳಿತ ಮಂಡಳಿ, ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ರೈತರಿಗೂ ಕೂಡ ಸಾಕಷ್ಟು ತಿಳುವಳಿಕೆಗಳನ್ನ ಕೊಡುವಂತ ಕೆಲಸ ನಮ್ಮ ಒಕ್ಕೂಟದಿಂದ ಇವತ್ತು ನಾವು ಮಾಡ್ತಾ ಇದ್ದೀವಿ. ಸೊ ಮುಂದಕ್ಕೆ ರೈತರ ಹಿತದೃಷ್ಟಿಯಿಂದ ಮತ್ತು ಗ್ರಾಹಕರ ಹಿತದೃಷ್ಟಿಯಿಂದ, ಕಾರ್ಮಿಕರ ಹಿತದೃಷ್ಟಿಯಿಂದ ಸಾಕಷ್ಟು ಬದಲಾವಣೆಗಳನ್ನ, ರೈತರಿಗೆ ನಿರಾಶಾದಾಯಕವಾಗಬಾರ್ದು ಅನ್ನೋ ದೃಷ್ಟಿಯಿಂದ ಏನು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಆ ನಿರೀಕ್ಷೆನಲ್ಲಿ ನಮ್ಮ ಆಡಳಿತ ಮಂಡಳಿ ಕೆಲಸ ಮಾಡ್ತಾ ಇದೆ. ಆ ನಂಬಿಕೆಯನ್ನ ಉಳಿಸ್ಕೊಳ್ತೇವೆ. ಸರ್, ಈ ಭಾಗಕ್ಕೆ ಒಂದು ಫೀಡ್ಸ್ ಫ್ಯಾಕ್ಟರಿ ಕೂಡ ಅವಶ್ಯಕತೆ ಇದೆ ಅನ್ನುವಂತ ಚರ್ಚೆ ನಡೀತಾ ಇದೆ ಸರ್. ಇದು ಮೊದಲಿಂದಾನೂ ಕೂಡ ಬೇಡಿಕೆ ಇದೆ. ಎಲ್ಲಾ ಭಾಗದಲ್ಲೂ ಕೂಡ ಸುಮಾರು ನಮ್ಮ ಒಕ್ಕೂಟದಲ್ಲಿ 14 ಕ್ಷೇತ್ರಗಳಿದೆ. ಆ 14 ಕ್ಷೇತ್ರಗಳಲ್ಲೂ ಕೂಡ ಈ ಬೇಡಿಕೆ ಇದೆ, ಫೀಡ್ಸ್ ಫ್ಯಾಕ್ಟರಿ ಆಗ್ಬೇಕು ಅಂತ ಹೇಳಿ. ಆದ್ರೆ ಫೀಡ್ಸ್ ಅನ್ನ ಮಾಡ್ಲಿಕ್ಕೆ ಕೆಎಂಎಫ್ ಒಕ್ಕೂಟ ಅವ್ರಿಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಸೊ ಅವರು ಈಗ ಆಲ್ರೆಡಿ ನಮ್ಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ, ಪತ್ರ ವ್ಯವಹಾರಗಳನ್ನ ಕೆಎಂಎಫ್ ಅವ್ರ ಜೊತೆ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ರೈತರ ದೃಷ್ಟಿಯಿಂದ ಏನು ಕ್ರಮ ತೆಗೆದುಕೊಳ್ಬೇಕೋ ಅದನ್ನ ಕೆಎಂಎಫ್ ಅವ್ರ ಜೊತೆ ಮಾತನಾಡಿ ತೀರ್ಮಾನವನ್ನ ಮಾಡ್ತೇವೆ. ನಂದಿನಿ ಉತ್ಪನ್ನಗಳ ಬಗ್ಗೆ ಕೆಲವೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರ ಆ ತರದ ರೀತಿಯ ಪ್ರಕರಣಗಳು ನಡೆದಿದೆ. ನಂದಿನಿ ಗುಣಮಟ್ಟಕ್ಕೆ ಹೆಸರುವಾಗಿರ್ತಕ್ಕಂಥದ್ದು. ನಾವು ಯಾವತ್ತೂ ಕೂಡ ನಂದಿನಿ ಯಾವತ್ತೂ ಗುಣಮಟ್ಟದ ಹಿಂದೆ ಹೋಗ್ಲಿಲ್ಲ. ಇವತ್ತೇನು ನಮ್ಮ ನಂದಿನಿ ಪ್ರಾಡಕ್ಟ್ಗಳಿದೆ, ನಂದಿನಿ ಹಾಲೇನಿದೆ, ನಮ್ಮ ಹಾಲಿನ ಉತ್ಪನ್ನಗಳೇನಿದೆ, ಎಲ್ಲವೂ ಕೂಡ ಗುಣಮಟ್ಟದಿಂದನೇ ಕೂಡಿರ್ತಕ್ಕಂಥದ್ದು. ಕೆಲವರು ಅಲ್ಲಲ್ಲೇ ನಮ್ಮ ಕಾಂಪಿಟೇಟರ್ಸ್ ಏನು ಇವತ್ತು ಖಾಸಗಿಯವರು ಕೂಡ ಸಾಕಷ್ಟು ಪೈಪೋಟಿಯನ್ನ ನಮ್ಮ ಮೇಲೆ ನೀಡುವಂತ ಸಂದರ್ಭದಲ್ಲಿ ಕೆಲವರು ದುರುದ್ದೇಶದಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ನಮ್ಮ ಒಕ್ಕೂಟ ಕೆಎಂಎಫ್ ಈಗಾಗಲೇ ಅದ್ರ ಬಗ್ಗೆ ಗಮನ ಹರಿಸಿದೆ. ನಾವು ಗುಣಮಟ್ಟವನ್ನ ಉಳಿಸ್ಕೊಂಡು ಹೋಗ್ತೀವಿ, ರೈತರ ನಂಬಿಕೆಯನ್ನ ಉಳಿಸ್ಕೊಂಡು ಹೋಗ್ತೇವೆ, ಗ್ರಾಹಕರನ್ನ ನಂಬಿಕೆಯನ್ನು ಕೂಡ ನಾವು ಉಳಿಸ್ಕೊಂಡು ಹೋಗ್ತೇವೆ.
ಸರ್, ಈಗ ನಿಮ್ಮ ಪಕ್ಷದ ಒಂದಷ್ಟು ಶಾಸಕರು ಹೇಳ್ತಾ ಇರುವಂತದ್ದು ಸರ್, ಇದೇ ರೀತಿ ಏನಾದ್ರು ಕುರ್ಚಿ ಕಿತ್ತಾಟ ಮುಂದುವರೆದ್ರೆ ಮುಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತದ್ದು ಕಷ್ಟ ಆಗುತ್ತೆ ಅಂತ ಹೇಳಿ ಸರ್. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸದ್ಯಕ್ಕೆ ಹಾಲನ್ ಸೊಸೈಟಿ ಉದ್ಘಾಟನೆ ಬಂದಿದ್ದೀನಿ, ಉದ್ಘಾಟನೆ ಮಾಡಿದ್ದೀನಿ. ರೈತರ ಹಿತ ಕಾಪಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲ ಸರ್, ಜೊತೆಗೆ ಸರ್ ನಾಯಕತ್ವ ಬದಲಾವಣೆ ವಿಚಾರವಾಗಿ ಆ ವಿಚಾರ ಶಾಸಕರಿಗೆ ಬಿಟ್ಟಂತದ್ದು, ಮುಖ್ಯಮಂತ್ರಿಗೆ ಬಿಟ್ಟಂತದ್ದು, ಪಕ್ಷದ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರನೇ ಹೊರತು ಅದು ನಮ್ಮ ವಿಚಾರ ಅಲ್ಲ. ನನ್ನ ವಿಚಾರ ಏನಿದ್ರು ಹಾಲು, ಮೊಸರು, ಮಜ್ಜಿಗೆ ನೀವು ಕಡ್ಡಾಯವಾಗಿ ನಮ್ಮ ನಂದಿನಿ ಪ್ರಾಡಕ್ಟ್ ಗಳನ್ನೇ ಬಳಸಿ. ಅಂದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಅಂತ ಸರ್. ಈಗ ನಾನು ಹೇಳಿದ್ನಲ್ಲಪ್ಪ, ನೀವು ಕರ್ನಾಟಕದ ಎಲ್ಲ ಕನ್ನಡಿಗರ ಪರವಾಗಿ ಮಾಧ್ಯಮದವರು ನೀವು ನಮ್ಮ ನಂದಿನಿ ಹಾಲನ್ನ ಬಳಸಿ, ನಂದಿನಿ ಪ್ರಾಡಕ್ಟ್ ಗಳನ್ನ ಬಳಸಿ ರೈತರನ್ನ ಉಳಿಸಿ.